ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. 2025ರಲ್ಲಿ ಮಕರ ರಾಶಿಯವರಿಗೆ ರಾಶಿಫಲ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀನಿ. ಮಕರ ರಾಶಿಯವರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ವರ್ಷದ ಆರಂಭದಲ್ಲಿ ನಿಮಗೇನೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಈ ವರ್ಷ ಎಲ್ಲ ಸರಿ ಹೋಗುತ್ತೆ ಅಂತ. ಈ ವರ್ಷ ನಿಜವಾಗಿಯೂ ನಿಧಾನವಾಗಿ ಒಂದೊಂದೇ ಸರಿಯಾಗ್ತಾ ಇರುತ್ತೆ. ನಿಮ್ಮ ಮಕ್ಕಳಿಗೋಸ್ಕರ ಹಲವಾರು ಪ್ಲ್ಯಾನಿಂಗ್ನಲ್ಲಿ ಬ್ಯುಸಿ ಇರ್ತೀರಿ. ಈ ವಿಷಯದಲ್ಲಿ ಬೇರೆಯವರ ಸಲಹೆಗೆ ಮನ್ನಣೆ ಕೊಡಬೇಡಿ. ಈ ವರ್ಷ ಮಕ್ಕಳಿಗೋಸ್ಕರ ಖರ್ಚು ಹೆಚ್ಚಲಿವೆ ಮತ್ತು ಕಳೆದುಕೊಂಡದ್ದೆಲ್ಲ ಒಂದೊಂದಾಗಿ ನಿಧಾನವಾಗಿ ಪುನಃ ಸಿಗಲಿವೆ. ಅದು ಹಣದ ವಿಚಾರವಾಗಿರಲಿ, ಸಂಬಂಧಗಳ ವಿಷಯವಾಗಲಿ, ಆರೋಗ್ಯದ ವಿಷಯದಲ್ಲಾಗಲಿ ಸರಿ ಹೋಗುತ್ತೆ. ಉದ್ಯೋಗ ಕೂಡ ಯಾರಾದರೂ ಕಳೆದುಕೊಂಡಿದ್ದರೆ ಈ ವರ್ಷ ಉತ್ತಮ ಉದ್ಯೋಗ ಸಿಗಲಿದೆ. ಒಳ್ಳೆಯ ಪುಸ್ತಕಗಳೇ ನಿಮಗೆ ಈ ಸಮಯದಲ್ಲಿ ಪರಿಹಾರವಾಗುವುದು. ಅದೇ ರೀತಿ ಸಂಗೀತ ಕೇಳೋದು ಕೂಡ ಮತ್ತು ಧ್ಯಾನ ಮಾಡೋದು ಕೂಡ ಈ ವರ್ಷದ ಪರಿಹಾರ ನಿಮಗೆ. ಹಾಗೆಯೇ ವ್ಯಾಯಾಮ ನಿಯಮಿತವಾಗಿರಲಿ. ಎಷ್ಟು ಶ್ರಮ ವಹಿಸ್ತೀರೋ ಅಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ ಈ ವರ್ಷ ನಿಮಗೆ. ದೇಶ ವಿದೇಶಗಳ ಪ್ರವಾಸ ಹೆಚ್ಚಾಗಲಿವೆ. ಮನೆಯಲ್ಲಿ ಮದುವೆ ಮಂಗಳ ಕಾರ್ಯಗಳು ನಡೆಯಲಿವೆ. ಮನೆಯವರೊಂದಿಗೆ ಕ್ಲೇಶ ಬರದಂತೆ ನೋಡಿಕೊಳ್ಳಿ. ಪ್ರೀತಿ ಪ್ರೇಮ ಅಂತ ಇದ್ದವರು ಸಂಬಂಧ ಮುರಿದ್ರೆ, ಬ್ರೇಕಪ್ ಆದರೆ ನಿಮಗೆ ಒಳ್ಳೆಯದೇ ಆಗಿದೆ ಅಂದ್ಕೊಳ್ಳಿ. ನಿಮ್ಮ ಮನಸ್ಸು ಹಗುರವಾಗುವುದು. ಆಗಾಗ ಕಾಲು ನೋವು ಕೈ ನೋವು ಬರ್ಬೋದು. ಏನೇ ಇರಲಿ, ನಮ್ಮ ಚಾನಲ್ ನೋಡ್ತಾ ಹಾಗೆ ನೋವೆಲ್ಲ ಮಾಯವಾಗುವುದು. ರಾಧೇ ರಾಧೆ. ಕೆಲವು ಇನ್ಫೆಕ್ಷನ್ಸ್ಗಳು ಎಸ್ಪೆಷಲಿ ಯೂರಿನ್ ಇನ್ಫೆಕ್ಷನ್ ಆಗಾಗ ಬರಲಿವೆ. ಶುದ್ಧ ಆಹಾರ ಹಾಗೂ ಹೆಚ್ಚಾಗಿ ನೀರು ಕುಡಿತಾ ಇರಬೇಕು. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದುರಭ್ಯಾಸ ದುರಾಚಾರ ಏನಿದ್ರೂ ಬಿಟ್ಟು ಬಿಡಬೇಕು. ಇಲ್ಲ ಅಂದರೆ ಈ ವರ್ಷ ತುಂಬ ಎಡವಟ್ಟುಗಳಾಗುವ ಸಾಧ್ಯತೆ ಇವೆ. ಹಲವಾರು ಬದಲಾವಣೆ ಬಂದು ಬಿಡಬಹುದು. ಅದನ್ನು ಸಮಾಧಾನಕರವಾಗಿ ಶಾಂತಿಯಿಂದ ಸ್ವೀಕರಿಸಿ. ಬದಲಾವಣೆ ಯಾವಾಗಲೂ ಒಳ್ಳೆಯದಕ್ಕೆ ಬರೋದು. ಒಂದೇ ಸಮ ನಮಗೆ ಅರಿವಾಗದಿದ್ದರೂ ಮುಂದೆ ಒಳ್ಳೆಯದೇ ಆಗಲು ಹೀಗೆಲ್ಲ ಆಯಿತು ಅಂತ ಗೊತ್ತಾಗುತ್ತೆ. ಮಾಡಿದ ತಪ್ಪಿನಿಂದ ಪಾಠವೇ ಕಲಿಬೇಕು ಹೊರತು ತಪ್ಪನ್ನೇ ಮಾಡ್ತಾ ಹೋಗಬಾರ್ದು. ಅದೇ ರೀತಿ ಈ ವರ್ಷ ಏನಾದರೂ ಹೊಸತನ್ನು ಕಲಿಬೇಕು ಎಂಬ ಹಂಬಲ ಬರುವುದು. ಯಾವುದಾದ್ರೂ ಭಾಷೆ ಆಗ್ಬೋದು, ಏನಾದರೂ ಕಲೆ ಆಗ್ಬೋದು, ಕಲಿಯಲು ಶುರು ಮಾಡ್ತೀರಾ. ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದ್ದು ಅವೆಲ್ಲ ಈ ವರ್ಷದಲ್ಲಿ ಸರಿ ಹೋಗುತ್ತದೆ. ಹೊಸ ಸಂಬಂಧ, ಹೊಸ ಮಿತ್ರರು, ಮದುವೆಯಾಗದವರಿಗೆ ಮದುವೆ ಎಲ್ಲವೂ ಈ ವರ್ಷ ಆಗುತ್ತೆ. ಅವರವರ ದಶಾಭುಕ್ತಿಗಳು ಅನ್ವಯ ಆಗುತ್ತೆ. ದಶಾಭುಕ್ತಿಯೆಲ್ಲ ಇನ್ನೂ ಚೆನ್ನಾಗಿದ್ದರೆ ಇನ್ನೂ ಉತ್ತಮ ಫಲ ನಿರೀಕ್ಷಿಸಬಹುದು. ಮಕರ ರಾಶಿಗೆ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಗಳು ಬರುತ್ತೆ. ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಕುಜ ರಾಹು ಸಂಧಿ, ರಾಹು ಬೃಹಸ್ಪತಿ ಸಂಧಿ ಬರುತ್ತೆ. ನಿಮ್ಮ ಜಾತಕ ನೋಡಿಕೊಂಡು ಈ ಸಂಧಿ ಬರುವಾಗ 6 ತಿಂಗಳು ಮುಂಚೆಯೇ ಅದರ ಶಾಂತಿ ಮಾಡಿಸಬೇಕು. ಇದು ವರ್ಷ ಫಲದಲ್ಲಿ ಹೇಳಿದ್ದಲ್ಲ, ಆದರೂ ಮಾಹಿತಿ ಇರಲಿ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ನಿಮಗೆ ಶನಿ ಏನು ಮಾಡೋದಿಲ್ಲ, ನಿಮ್ಮದೇ ರಾಶಾಧಿಪತಿ. ಆದ್ದರಿಂದ ಸಾಡೆ ಎಲ್ಲ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಆದರೆ ಈ ಕುಜ ಗುರುಗಳ ದಶೆ, ಅದರ ಸಂಧಿ ಸಮಯ ಬಂದರೆ ಮಾತ್ರ ತುಂಬ ಕಠಿಣವಾಗಿರುತ್ತೆ. ಮಾನಸಿಕ ಶಾರೀರಿಕ ಬಾಧೆಗಳು ಹೆಚ್ಚು ಇರುತ್ತೆ. ಹೊಟ್ಟೆಗೆ ಸಂಬಂಧಿತ, ವಾಯು ಸಂಬಂಧಿತ ರೋಗಗಳು ಆಗಾಗ ಉಂಟಾಗುವುದು. ಆಹಾರದಲ್ಲಿ ನಿಯಮ ಇಟ್ಟುಕೊಳ್ಳಿ. ಧನಿಷ್ಠ ನಕ್ಷತ್ರದವರಿಗೆ ಚಿಕ್ಕ ವಯಸ್ಸಿನಿಂದಲೇ ಉತ್ತಮ ಸಂಸ್ಕಾರ ಕೊಡಿಸುವ ಜವಾಬ್ದಾರಿ ಹೆತ್ತವರಿಗೆ ಇರಲಿ. ಹಾಗೆಯೇ ಈ ವರ್ಷ ಪರಿಹಾರ ಅಂತ ಹೇಳಬೇಕಂದ್ರೆ, ಮಕರ ರಾಶಿಯವರು ಚಪ್ಪಲಿ ಶೂ ಅಂತ ಜಾಸ್ತಿ ಖರೀದಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹಾಲು, ಹಣ್ಣು, ಗೋಧಿ ಹಿಟ್ಟು ಯಾರಿಗಾದರೂ ಬಡವರಿಗೆ ದಾನ ಮಾಡಿ. ಗುಪ್ತ ದಾನ ಮಾಡಬೇಕು. ಅಂದರೆ ಬಡವರಿಗೆಲ್ಲ ಸರ್ಪ್ರೈಸ್ ಥರ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಅದನ್ನು ಯಾರಲ್ಲೂ ಹೇಳಬಾರ್ದು. ಗುರುಗಳ ಆರಾಧನೆ ನಿರಂತರ ಮಾಡ್ತಾಯಿರಿ. ಶುಭವಾಗಲಿ.
ಆಲ್ ದ ಬೆಸ್ಟ್. ರಾಧೆ ರಾಧೆ. ಸ್ನೇಹಿತರೆ, 2025 ಮಕರ ರಾಶಿಯವರ ವರ್ಷ ಭವಿಷ್ಯವನ್ನು ಕೇಳಿದ್ರಿ. ಸೊ ಇನ್ನು ಮುಂದಿನ 2 ರಾಶಿಗಳು ಮಿಕ್ಕಿವೆ. ಆ 2 ರಾಶಿಗಳ ಭವಿಷ್ಯವನ್ನು ಶೀಘ್ರದಲ್ಲೇ ನಾವು ವಿಡಿಯೋ ಮಾಡಲಿದ್ದೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.